Hello everyone, welcome to Sanmargaha classes. Let us see question number 18 of chapter Conservation of Plants and Animals. What are endangered species? Give two examples. Endangered species ಅಂದ್ರೇನು ಎರಡು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. Okay. Endangered species are animals or plants that are in danger of becoming extinct. ಅಂದ್ರೆ ಇನ್ನೊಂದ್ ಸ್ವಲ್ಪ ವರ್ಷ ಕಳೆದ್ರೆ ಅವು ಪೂರ್ತಿಯಾಗಿ ಆ ಸ್ಪೀಶೀಸ್ ನಮಗೆ ಕಾಣಿಸೋದೇ ಇಲ್ಲ. ದೇ ವ್ಯಾನಿಷಸ್ ಆರ್ ದೇ ಡಿಮಿನಿಷಸ್ ಕಂಪ್ಲೀಟ್ಲಿ ಫ್ರಾಮ್ ಅರ್ತ್. ಅದನ್ನ ಏನಂತ ಕರೀತಾರೆ? ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕರೀತಾರೆ. Endangered species are animals or plants that are in danger of becoming extinct. ಅದನ್ನ endangered species ಅಂತ ಕರೀತಾರೆ. ಹಾಗಿದ್ರೆ ಇಲ್ಲಿ endangered species ಅಂತ ಏನ್ ಹೇಳ್ತಿದ್ದೀರಿ? ಸ್ವಲ್ಪ ವರ್ಷಕ್ಕೆ ಅಥವಾ ಇನ್ನೊಂದ್ ಸ್ವಲ್ಪ ಕಾಲಕ್ಕೆ ಅವು ಪೂರ್ತಿ ಅಳಿದು ಹೋಗ್ಬಹುದು. Extinction may happen. ಹಾಗಿದ್ರೆ what may be the reason? ನಿಮಗ್ ಗೊತ್ತಿದೆ, ಡಿಫಾರೆಸ್ಟೇಷನ್ ಎಷ್ಟಾಗ್ತಾ ಇದೆ ಡ್ಯೂ ಟು ಡಿಫರೆಂಟ್ ರೀಸನ್ಸ್ ಅಲ್ವಾ? ಅರ್ಬನೈಸೇಷನ್ ಇರಬಹುದು, ಇಂಡಸ್ಟ್ರಿಯಲೈಸೇಷನ್ ಇರಬಹುದು, ಡ್ಯಾಮ್ ಕಟ್ಟೋದಿಕ್ಕಿರ್ಬಹುದು, ಅಥವಾ ಫಾರ್ಮ್ ಲ್ಯಾಂಡ್ ಮಾಡೋದಿಕ್ಕಿರ್ಬಹುದು. ಈ ತರ ಬೇರೆ ಬೇರೆ ರೀಸನ್ಸಿಗೆ ಡಿಫಾರೆಸ್ಟೇಷನ್ ಮಾಡ್ತಿದೀವಿ, ಮರ ಎಲ್ಲ ಕಡ್ದಾಕ್ತಾ ಇದೀವಿ. ಹಾಗಿದ್ರೆ ಪ್ರಾಣಿಗಳೆಲ್ಲ ಉಳ್ಕೋಬೇಕು. ದರ್ ವಿಲ್ ಬಿ ನೋ ಫುಡ್ ಅಂಡ್ ಶೆಲ್ಟರ್ ಫಾರ್ ಅನಿಮಲ್ಸ್. ಆರ್ ಎಲ್ಲ ಮರ ಗಿಡ ಎಲ್ಲ ಕಡ್ದು ಹಾಕ್ತಾ ಇದ್ರೆ ಪ್ಲಾಂಟ್ಸ್ ಒಂದೇ ಜಾತಿದೆಲ್ಲ ಇದ್ರೆ ಅಳದ್ ಹೋಗ್ತವೆ ಅಲ್ವಾ? ಸೊ ಆಮೇಲೆ ಎಕ್ಸಾಂಪಲ್ಸ್ ನ ಕೇಳಿದ್ದಾರೆ. ಟೈಗರ್, ಏಷಿಯಾಟಿಕ್ ಲಯನ್, ಮತ್ತೆ ಸಿಂಗಳಿಕ ಅಂತ ಕೇಳಿದೀರಾ? ಸಿಂಗಳಿಕ ಏನಿದೆ ಇದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂತದ್ದು ಒಂದು ಸ್ಪೆಷಲ್ ಸ್ಪೀಶೀಸ್. ಆಕ್ಚುಲಿ ಸಿಂಗಳಿಕ ಅನ್ನುವಂಥದ್ದು ನೋಡ್ಲಿಕ್ಕೆ ಮಂಗನ್ ತರನೇ ಇರ್ತದೆ. ಅದು ಕೂಡ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕನ್ಸಿಡರ್ ಆಗಿದೆ. ಈ ಗೋಲ್ಡನ್ ಕ್ಯಾಟ್ ಇರ್ಬೋದು, ಈ ಗೋಲ್ಡನ್ ಬಣ್ಣದಲ್ಲಿ ಇರ್ತದಲ್ಲ ಬೆಕ್ಕು, ಅದಿರ್ಬೋದು, ಅಥವಾ ಮಾರ್ಶ್ ಕ್ರೊಕೊಡೈಲ್ ಇರಬಹುದು, ಪಿಂಕ್ ಹೆಡೆಡ್ ಡಕ್ ಇರಬಹುದು, ಎಲಿಫೆಂಟ್ ಇರಬಹುದು. ಇದನ್ನೆಲ್ಲ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಹೇಳಿದ್ದಾರೆ. ಸೊ ಗಿವ್ ಟು ಎಕ್ಸಾಂಪಲ್ಸ್ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ದನ್ ಬೇಕಾದ್ರೂ ಬರಿಬಹುದು. ಥ್ಯಾಂಕ್ ಯು.